ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ರಾಣಿ ಲಕ್ಷ್ಮೀಬಾಯಿ ಪುಣ್ಯಸ್ಮರಣೆ ಆಚರಣೆ. ತುಮಕೂರು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ವತಿಯಿಂದ ತುಮಕೂರು ನಗರದ ಅಮಾನಿಕೆರೆ ಉದ್ಯಾನವನದಲ್ಲಿ ವೀರವನಿತೆ ರಾಣಿ ಲಕ್ಷ್ಮೀಬಾಯಿರವರ ಪುಣ್ಯಸ್ಮರಣೆಯನ್ನು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಪ್ರತಿಮ ಧೈರ್ಯ ಮತ್ತು ಶೌರ್ಯ ಪ್ರದರ್ಶಿಸಿದ ರಾಣಿ ಲಕ್ಷ್ಮೀಬಾಯಿರವರು ಮಹಿಳಾ ಶಕ್ತಿಯ ಪ್ರತೀಕವಾಗಿದ್ದರು. ದೇಶದ ಸ್ವಾಭಿಮಾನ ಹಾಗೂ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಅವರ ಆದರ್ಶಗಳು ಇಂದಿಗೂ ಪ್ರೇರಣೆಯಾಗಿದೆ ಎಂದು ಪ್ರಶಂಸಿಸಿದರು. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಕಾರ್ಯಾಧ್ಯಕ್ಷ ಕೆಸ್ತೂರು ನರಸಿಂಹಮೂರ್ತಿ ಮಾತನಾಡಿ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿರವರ ತ್ಯಾಗ, ದೇಶಭಕ್ತಿ ಮತ್ತು ಸಾಹಸವನ್ನು ಸ್ಮರಿಸಿದರು. ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಕಾರ್ಮಿಕರ ಘಟಕದ ಜಿಲ್ಲಾಧ್ಯಕ್ಷ ಟೇಲರ್ ಜಗದೀಶ್ ಮಾತನಾಡಿ, ರಾಣಿ ಲಕ್ಷ್ಮೀಬಾಯಿರವರ ಬದುಕು ಮಹಿಳಾ ಸಬಲೀಕರಣ, ಸ್ವಾಭಿಮಾನ ಹಾಗೂ ದೇಶ ಪ್ರೇಮದ ಶಾಶ್ವತ ಸಂಕೇತವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷ ಎನ್.ಕೆ. ನಿಧಿಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಎನ್, ಜಿಲ್ಲಾ ಕಾರ್ಯಾಧ್ಯಕ್ಷ ಕೆಸ್ತೂರು ನರಸಿಂಹಮೂರ್ತಿ, ಟೇಲರ್ ಜಗದೀಶ್, ತ್ಯಾಗರಾಜ್ ಕೆ, ಮಾರ್ಕೋ ವೆಂಕಟೇಶ್, ಹನುಮನರಸಯ್ಯ, ಮಾರ್ಕೆಟ್ ಮಣ್ಣೆಪ್ಪ, ವಿಜಿ ನರಸಿಂಹ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಜೈ ಭೀಮ್ ಬಂಧುಗಳೇ, ಏನಿವತ್ತು ಭಾರತದ ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿ ಅಪ್ರತಿಮ ಧೈರ್ಯ ಮತ್ತು ಶೌರ್ಯದ ಸಂಕೇತವಾಗಿ ಗುರುತಿಸಿಕೊಂಡಿರುವ ರಾಣಿ ಲಕ್ಷ್ಮೀಬಾಯಿ ಅವರ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಪುಣ್ಯಸ್ಮರಣೆಯನ್ನು ಏನಿವತ್ತು ತುಮಕೂರು ಅಮಾನಿಕೆರೆಯಲ್ಲಿ ಏನಿವತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ಅವ್ರನ್ನ ಪುಣ್ಯಸ್ಮರಣೆಯನ್ನು ಇವತ್ತು ನಾವು ಅವ್ರನ್ನ ಗೌರವಪೂರ್ವಕವಾಗಿ ನೆನೆಸೋದ್ರ ಮೂಲಕ ಏನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರವರ ಏನಿವತ್ತು ಅವ್ರನ್ನ ಗೌರವಪೂರ್ವವಾಗಿ ನೆನೆಸ್ಕೊಳ್ಳೋದು, ನಮ್ಮ ಸಮಿತಿ ವತಿಯಿಂದ ನೆನೆಸ್ಕೊಳ್ಳೋದ್ರ ಮೂಲಕ ದೇಶದ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಅಚಲ ಸಂಕಲ್ಪದಿಂದ ಹೋರಾಡಿದ ಅವರು ಮಹಿಳಾ ಶಕ್ತಿಯ ಪ್ರತೀಕವಾಗಿ ಇತಿಹಾಸದಲ್ಲಿ ಅಜರಾಮರಾಗಿದ್ದಾರೆ. ಅನ್ಯಾಯ ವಿರುದ್ಧ ಹೋರಾಡಿದ ಧೈರ್ಯ, ದೇಶ ಪ್ರೇಮ ಮತ್ತು ತ್ಯಾಗ, ಅವರ ಆದರ್ಶಗಳು ಇಂದಿಗೂ ಪ್ರೇರಣೆಯಾಗಿ ಉಳಿದಿವೆ. ಅವರ ಸಾಹಸಗಾಥೆ ಸದಾ ನಮ್ಮ ಹೃದಯದಲ್ಲಿ ಜೀವಂತವಾಗಿರಲೆಂದು ನಾವು ಇವತ್ತು ಅವರನ್ನು ನೆನೆಸ್ಕೊಳ್ಳೋದ್ರ ಮೂಲಕ ಏನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರವರು ದತ್ತು ಮಕ್ಕಳಿಗೆ ಸಿಂಹಾಸನದ ಹಕ್ಕಿಲ್ಲ ಎಂಬ ನೀತಿಯನ್ನು ವಿರೋಧಿಸಿ ಬ್ರಿಟಿಷರ ವಿರುದ್ಧ ಸಿಡಿದೆದ್ದ ವೀರಾವೇಶದಿಂದ ಹೋರಾಡಿದ ಧೀರ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಏನು ಇವತ್ತು ಅವರ ನೆನೆಸ್ಕೊಳ್ಳೋದ್ರ ಮೂಲಕ ಇವತ್ತು ಗೌರವಪೂರ್ವಕವಾಗಿ ನಾವು ಅವ್ರನ್ನ ನಮ್ಮ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆಗೆ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂಥ ಮಹಾಮಹಿಳೆ, ಅಂಥ ಮಹಾಪುರುಷ ನಮ್ಮ ದೇಶದಲ್ಲಿ ಇನ್ನೂ ಹೆಚ್ಚು ಅಂಥ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಥರ ಹೆಣ್ಮಕ್ಳು ಇನ್ನು ನಮ್ಮ ದೇಶದಲ್ಲಿ ಆ ಥರ ಇನ್ನೂ ಪ್ರೇರೇಪಣೆ ಆಗಲಿ ಅಂತ ಈ ಮೂಲಕ ನಾನು ಹೇಳೋದ್ರ ಮೂಲಕ ಅವರಿಗೆ ಗೌರವಪೂರ್ವಕವಾಗಿ ಝಾನ್ಸಿ ರಾಣಿ ಲಕ್ಷ್ಮೀ ಅವರಿಗೆ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ. ಜೈ ಭೀಮ್. ನಾವು ಒಂದು ನಮನವನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯವನ್ನು ನಮ್ಮ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಸಂಘಟನೆ ವತಿಯಿಂದ ನಾವು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ. ಏನಂದರೆ, ನಮ್ಮ ಇತಿಹಾಸದಲ್ಲಿ ನಮ್ಮ ಭಾರತ ದೇಶವನ್ನು ಬ್ರಿಟಿಷ್ನರು ಸುಮಾರು 300ರಿಂದ 400 ವರ್ಷಗಳ ಕಾಲ ನಮ್ಮನ್ನು ಆಳಿದರು. ಆ ಒಂದು ಆಳ್ವಿಕೆಯಲ್ಲಿ ಆಗಿನ ಒಂದು ಕಾಲದಲ್ಲಿ ಎಲ್ಲ ರಾಜ ಮಹಾರಾಜರುಗಳು ಕೂಡ ನಮ್ಮನ್ನು ಹೆದರಿ ಬ್ರಿಟಿಷರ ಒಂದು ಏನು ಆಡಳಿತ ಒಂದು ಕುತಂತ್ರಕ್ಕೆ ಬಲಿಯಾಗಿ ಎಷ್ಟೋ ಜನ ಪ್ರಾಣತ್ಯಾಗವನ್ನು ಮಾಡಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ತಾಯಿ ಝಾನ್ಸಿ ರಾಣಿಯವರು ಕೂಡ ನನ್ನ ಒಂದು ಸ್ವತಂತ್ರಕ್ಕೋಸ್ಕರ ನನ್ನ ಬ್ರಿಟಿಷರ ವಿರುದ್ಧ ಒಂದು ಹೋರಾಟದಲ್ಲಿ ಧೈರ್ಯ ಸಾಹಸವನ್ನು ಮೆರೆದಂಥ ಒಬ್ಬ ಯಾರಾದರೂ ಇವತ್ತು ನಾವು ಮಹಿಳೆಯರಿದ್ದರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀ ಇಂಥವರ ಒಂದು ವೀರ ಮಹಿಳೆಯರ ಒಂದು ಗುಂಪಿಗೆ ನಾವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರನ್ನು ಕೂಡ ಸೇರ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಜೊತೆಗೆ ತನ್ನ ಗಂಡ ಮರಣ ಹೊಂದಿದಂಥ ಒಂದು ಸನ್ನಿವೇಶದಲ್ಲೂ ಕೂಡ ನನ್ನ ಮಕ್ಕಳನ್ನು ಕೂಡ ಆಕೆ ಒಂದು ಏನು ತನ್ನ ಮಡಿಲಲ್ಲಿ ಕಟ್ಕೊಂಡು ಹೋರಾಟ ಮಾಡೋದಕ್ಕೆ ಆ ಒಂದು ದಿಟ್ಟತನ ತೋರಿಸಿದಂಥ ವೀರ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರನ್ನು ಸಲ್ಲಿಕೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ದಿವಸ ಆ ಒಂದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಒಂದು ಈ ಏನು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂಥ ಮಹಿಳೆಗೆ ಗೌರವವನ್ನು ಸಲ್ಲಿಸೋದ್ರ ಮೂಲಕ ನಾವೆಲ್ಲರೂ ಕೂಡ ಆಕೆಯ ಒಂದು ಆದರ್ಶಗಳನ್ನು ಈಗಿನ ಒಂದು ಸಮಾಜದ ಒಂದು ಏನು ಹೆಣ್ಣು ಮಕ್ಕಳು ಆಗಿ ಎಲ್ಲದನ್ನು ಕೂಡ ನಾನು
ಈ ವಿದ್ಯಾರ್ಥಿಗಳು ಕೂಡ ಆಕೆಯ ಒಂದು ಆದರ್ಶಗಳನ್ನು ಪಾಲಿಸೋದಕ್ಕೆ ಪ್ರಯತ್ನ ಪಡಬೇಕು ಅಂತ ನನ್ನ ಎರಡು ಮಾತನ್ನು ಹೇಳ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಹಿಂದ್, ಜೈ ಕರ್ನಾಟಕ.